ಕಾರ್ಯಕ್ರಮ ಇದು. ಯಾಕೆ ಅಂದರೆ ನಾನು ಮೊದಲಿಗೆ ಯೋಚನೆ ಮಾಡುವಾಗ ನನಗೇನಿಸ್ತಿತ್ತು ಅಂದರೆ, ಒಂದು ಜಾತಿಯ ಹೆಸರಲ್ಲಿ ಗುರುಸ್ಕೊಳ್ಳೋದು, ಬಹುಶಃ 3 ವರ್ಷ ಯಾಕೆ ಬರಲಿಲ್ಲ ಅಂದರೆ, ನಾನು ಎಲ್ಲೋ ಒಂದು ಕಡೆ ನನ್ನ ಅಭಿಪ್ರಾಯದಲ್ಲಿ ಜಾತಿಯ ಕೊಡೆ ಅಡಿಯಲ್ಲಿ ಗುರುಸ್ಕೋಬೇಕಾ ಬೇಡವಾ, ತಪ್ಪು ಸರಿನೋ, ಆ ಎಲ್ಲ ಆಲೋಚನೆಗಳಿದ್ದು ಕೊನೆಗೆ ನನಗೇನಿಸ್ತು ಅಂದರೆ, ನಮ್ಮ ಆದರ್ಶಗಳು ಏನಿದ್ರು ಸಮಾಜ ಒಂದು ಹೋಗೋದಲ್ಲಿ ಹೋಗುತ್ತೆ, ಒಂದು ದಿಕ್ಕಿನಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ನಾವು ಸಾಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅನ್ಯಾಯ ಮಾಡಿಕೊಂಡಾಗುತ್ತೆ. ಇವಾಗ ಕರ್ನಾಟಕದ ಪರಿಸ್ಥಿತಿಯನ್ನೇ ತಗೊಂಡ್ರೆ, ಪ್ರಬಲ ಜಾತಿಗಳು ಅಂತ ಏನು ಕರೆಸ್ಕೊಂಡ ಜಾತಿಗಳು ಬಹಳ ಸಂಘಟಿತರಾಗಿ ಎಲ್ಲ ವಿಷಯಗಳಲ್ಲೂ ಸಿಂಹಪಾಲನೆ ಪಡ್ಕೋತಾ ಇದ್ದಾರೆ. ಈಗ ಉಳಿದವರು ಸಂಘಟಿತರಾಗಿಲ್ಲ ಅಂದರೆ ಅವರ ಹಕ್ಕನ್ನು, ಪಾಲನ್ನು, ನ್ಯಾಯವನ್ನು ಎಲ್ಲವನ್ನೂ ಕಳ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಸಂಘಟಿತರಾಗಬೇಕಾದ ಅವಶ್ಯಕತೆ. ನಾವೆಲ್ಲ ಆದರ್ಶ ಅಂತ ಏನು ಪರಿಗಣಿಸ್ತೀವಿ, ಶ್ರೀಮನ್ ನಾರಾಯಣ ಗುರುಗಳನ್ನ ಅವ್ರು ಹೇಳಿದ್ದು ಅದೇನೆ, ಜ್ಞಾನದಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಿಷ್ಠರಾಗಿ ಅಂತ. ಸಂಘಟನೆ ಅನ್ನೋದು ಕೇವಲ ಒಂದು ರಾಜಕೀಯ ಲಾಭ ಪಡೆಯೋಕ್ಕೋ ಅಥವಾ ರಾಜಕೀಯವಾಗಿ ಪ್ರಾಶಸ್ತ್ಯ ಪಡೆಯೋಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಹುದ್ದೆ ಪಡೆಯೋಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಒಂದು ಪಂಗಡವಾಗಿ, ಒಂದು ಸಮುದಾಯವಾಗಿ ಎಲ್ಲರಿಗೂ, ನಮಗಂತಾನೆ ಅಲ್ಲ, ಎಲ್ಲರಿಗೂ ಅದರದ್ದೇ ಆದ ಒಂದು ವೈಶಿಷ್ಟ್ಯಗಳಿರುತ್ತೆ. ಆ ವೈಶಿಷ್ಟ್ಯಗಳನ್ನ, ಆ ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು. ಈಗ ದೇವರನ್ನೇ ತೆಗೆದುಕೊಂಡ್ರೆ ಇಲ್ಲಿ ಹಸೆ ಚಿತ್ತಾರ ಇದೆ, ನಮ್ಮದೇ ಆದ ಹಾಡುಗಳಿದ್ದಾವೆ, ಭೂಮಿ ಹಬ್ಬ ಆ ಥರ ಇದ್ರೆ ಅದು ನಮ್ಮ ಅಪರಾಧ ಆಗತ್ತೆ. ಈಗ ಹೇಗಿದೆ ಅಂದರೆ ಪ್ರಪಂಚ, ಎಲ್ಲರೂ ಒಂದೇ ಥರದ ವಿಚಾರಗಳನ್ನ ಓದ್ತಾ ಇದ್ದೀವಿ. ಎಲ್ಲ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ದೀವಿ. ಎಲ್ಲ ಮಕ್ಕಳು ರೈನ್ ರೈನ್ ಗೋವಾವೇನೇ ಓದ್ತಾರೆ. ಎಲ್ಲ ಮಕ್ಕಳು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರೇ ಓದ್ತಾರೆ. ಎಲ್ಲರೂ, ಇಡೀ ಪ್ರಪಂಚ ನಮ್ಮ ಕುವೆಂಪು ಅವ್ರನ್ನೂ ಯಾರು ಓದಲ್ಲ, ನಮ್ಮ ನಾರಾಯಣ ಗುರುಗಳನ್ನೂ ಯಾರು ಓದಲ್ಲ, ನಮ್ಮ ಬಸವಣ್ಣ ಅವ್ರನ್ನೂ ಯಾರು ಓದಲ್ಲ. ಎಲ್ಲರೂ ಶೇಕ್ಸ್ಪಿಯರ್ನ ಓದ್ತಾರೆ, ಎಲ್ಲರೂ ವರ್ಡ್ಸ್ವರ್ತ್ ಓದ್ತಾರೆ, ಎಲ್ಲರೂ ಕೀಟ್ಸ್ ಓದ್ತಾರೆ. ಏನಾಗ್ತಾರೆ ಎಲ್ಲರೂ? ಇಡೀ ಪ್ರಪಂಚದ ಜನ ಎಲ್ಲ ಒಂದೇ ಥರ ಆಗ್ತಾರೆ. ಯಾರೂ ವೈವಿಧ್ಯ ಅನ್ಸಲ್ಲ. ವೈವಿಧ್ಯಗಳು ಯಾವಾಗ ಬರುತ್ತೆ ಅಂದರೆ ನಮ್ಮ ಬೇರಿನ ಜೊತೆ ನಾವು ಬೆಳೆದಾಗ. ಈಗ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಬೀವರ ಹುಡುಗನೊಬ್ಬ ಹೋಗಿ ಒಂದು ಹಸೆ ಚಿತ್ತಾರದ ಕಲೆಯನ್ನು ಪ್ರದರ್ಶಿಸಿದ್ರೆ ಅವನು ವಿಶಿಷ್ಟ ಆಗ್ತಾನೆ, ಅವನು ಹತ್ತರಲ್ಲಿ ಆನಂದ ಆಗಲ್ಲ. ಅದು ಅವನ ಬೇರಿಂದ ಬಂದಿದ್ದು. ಹಾಗಾಗಿ ಈ ಬೇರಿನ ಕಲೆಗಳನ್ನು ಉಳಿಸಬೇಕಾದ ಅವಶ್ಯಕತೆ ಭಾಳ ಇದೆ. ಒಂದು ಜನಪ್ರಿಯ ಉದಾಹರಣೆಯನ್ನು ನಿಮ್ಗೆ ಹೇಳಬೇಕು ಅಂದರೆ, ಕಾಂತಾರ ಸಿನಿಮಾ ಯಾಕೆ ಅಷ್ಟು ಪ್ರಪಂಚದಾದ್ಯಂತ ಜನವನ್ನು